ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಜೈಲು ಸೇರ್ತಾ ಇದ್ದಂತೆ ಕಮಿಷನರ್ ಈಗಾಗಲೇ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ರಾಕ್ಷಸ ಟೀಮ್ಗೆ ತಕ್ಕ ಶಿಕ್ಷೆಯನ್ನ ಕೊಡಿಸಲು ಇನ್ನಷ್ಟು ತ್ವರಿತ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ಗೆ ಈಗಾಗಲೇ ಕಮಿಷನರ್ ಬಿ ದಯಾನಂದ್ ಅವರು ಕೂಡ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಡಿಜಿ ಅಲೋಕ್ ಮೋಹನ್ಗೆ ದರ್ಶನ್ ಕೇಸ್ನ ಪ್ರಾಥಮಿಕ ತನಿಖಾ ರಿಪೋರ್ಟ್ ಅನ್ನ ಕೂಡ ಈಗ ಕೊಟ್ಟಾಗಿದೆ. ಪ್ರಾಥಮಿಕ ತನಿಖಾ ವರದಿಯನ್ನ ಸಲ್ಲಿಸಿ ಇದ್ರ ಬಗ್ಗೆ ಚರ್ಚೆಯನ್ನ ಕೂಡ ಕಮಿಷನರ್ ದಯಾನಂದ್ ಅವರು ಕೂಡ ನಡೆಸಿರ್ತಾರೆ. ಆರೋಪಿಗಳ ಹೇಳಿಕೆ, ಆರೋಪಿಗಳ ವಿರುದ್ಧ ಕಲೆ ಹಾಕಿರುವಂತಹ ಸಾಕ್ಷಿಗಳ ಮಾಹಿತಿಯನ್ನ ಕೂಡ ಒಂದೊಂದಾಗಿ ಪಡೆದುಕೊಂಡಿದ್ದಾರೆ. 13 ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ ಸತತವಾಗಿ ವಿಚಾರಣೆ ಕೂಡ ಮಾಡಿರ್ತಾರೆ ಪೊಲೀಸರು. 29 ಕಡೆ ಮಹಜರ್, 16 ಮಂದಿ ಸಾಕ್ಷಿಗಳು, 68 ಪೇಜ್ ಆರೋಪಿಗಳ ಸ್ಟೇಟ್ಮೆಂಟ್ ಆಗಿರಬಹುದು. ದರ್ಶನ್, ಪವಿತ್ರ ಗೌಡ, ವಿನಯ್, ಪ್ರದೂಷ್ ಸೇರಿ 13 ಆರೋಪಿಗಳ ಮನೆಗಳನ್ನ ಕೂಡ ಸರ್ಚ್ ಮಾಡಲಾಗಿತ್ತು. ರೇಣುಕಾಗೆ ಹೊಡೆದಂತಹ ಶೆಡ್, ದರ್ಶನ್ ಮನೆ, ಫಾರ್ಮ್ ಹೌಸ್, ಹೋಟೆಲ್ ಸೇರಿ 29 ಕಡೆ ಮಹಜರ್ ಮಾಡಲಾಗಿತ್ತು. ಮೊಬೈಲ್, ಸಿಡಿಆರ್ ಟವರ್ ಮತ್ತು ಟವರ್ ಲೊಕೇಶನ್, ಸಿಸಿಟಿವಿ ದೃಶ್ಯ ಸೇರಿ 10ಕ್ಕೂ ಹೆಚ್ಚು ಟೆಕ್ನಿಕಲ್ ಎವಿಡೆನ್ಸ್ ಮುಂದಿಟ್ಕೊಂಡು ಕೇಸನ್ನ ಮುಚ್ಚಿ ಹಾಕಲು ಡೀಲ್ ಮಾಡಿದ್ದ 70 ಲಕ್ಷ ಹಣವನ್ನ ಕೂಡ ಸೀಸ್ ಮಾಡಿರುವಂತಹ ಮಾಹಿತಿ ಈಗ ಸಿಕ್ಕಿದೆ. ದರ್ಶನ್ ಬಳಿ 37 ಲಕ್ಷ, ವಿಜಯಲಕ್ಷ್ಮಿ ಬಳಿ 3 ಲಕ್ಷ, ಆರೋಪಿ ಪ್ರದೂಷ್ ಬಳಿ 30 ಲಕ್ಷ. ಕಾಮಾಕ್ಷಿಪಾಳ್ಯ ಪಿಎಸ್ಐ ಪ್ರಮುಖ ಸಾಕ್ಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ, ನಟ ಚಿಕ್ಕಣ್ಣ ಕೂಡ ಪ್ರಮುಖವಾದಂತಹ ಸಾಕ್ಷಿಗಳು. ಪ್ರಕರಣದಲ್ಲಿ ಒಂದೊಂದೇ ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿ ತನಿಖಾ ತಂಡ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಈಗ ರಾಜ್ಯ ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಕೈ ಸೇರಿದೆ. ಈಗಾಗಲೇ ರೇಣುಕಾಸ್ವಾಮಿಯವರ ಕೊಲೆ ಫೈಲ್, ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಹಿನ್ನೆಲೆ ಈಗ ಅಲರ್ಟ್ ಆಗಿದ್ದಾರೆ. ಕಮಿಷನರ್ ದಯಾನಂದ್ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಪ್ರಬಲ ವಾದವನ್ನ ಈಗಾಗಲೇ ಎಸ್ಪಿಪಿ ಆದಂತಹ ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ.